ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ಇವಾಗ ಹೊಸಕ್ಕಿ ಪೂಜೆಗೆ ಹೋಗ್ತಾ ಇದ್ದೀವಿ. ಭೂತಪ್ಪನ ಕಟ್ಟ ಇದೆ ಗದ್ದೆಯಲ್ಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಗಡಿ ಕಾಯೋ ಭೂತಪ್ಪನ ಪೂಜೆಯನ್ನು ಮಾಡಿಬಿಟ್ಟು ಬರ್ತೀವಿ. ನಾನು ಯುಕ್ತ ಕೂಡ ಹೋಗ್ತಾ ಇದ್ದೀವಿ. ಯುಕ್ತ ಫಸ್ಟ್ ಟೈಮ್ ಹೋಗ್ತಾ ಇದ್ದಾಳೆ. ಹೌದನಿ ಅಳ್ತಾ ಫ್ಯಾ ಮಾಡ್ತಾ ಹೋಗ್ತಾ ಇದ್ದಾಳೆ ವಾದ್ಯ ತಗೊಂಡು. ಇನ್ನು ಹೊಸ ಅಕ್ಕಿ ಹಬ್ಬ ಅಂದರೆ ಭೂತಪ್ಪನಿಗೆ ಹೊಸದಾಗಿ ಮಾಡಿರೋ ಅಕ್ಕಿಯಿಂದ ಚರು ಮತ್ತು ಅನ್ನ ಪಾಯಸ ಎಲ್ಲ ನೈವೇದ್ಯ ಮಾಡಿ ನಂತರ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆ ಬೆಳೆಯನ್ನು ಅಕ್ಕಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಹಳ್ಳಿ ಕಡೆ ಒಂದು ನಂಬಿಕೆ ಇರುತ್ತೆ, ಭೂತಪ್ಪ ಇಡೀ ವರ್ಷದ ಬೆಳೆಯನ್ನು ಚೆನ್ನಾಗಿ ಕಾದ್ಬಿಟ್ಟು ಕಾಡು ಪ್ರಾಣಿಗಳಿಂದ ಸಂರಕ್ಷಿಸಿ ಆಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಎಲ್ಲ ಮಾಡಿಕೊಡ್ತಾರೆ. ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆಗೆ ತಕ್ಕ ಹಾಗೆ ನಾವು ಪೂಜೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಬೆಳೆಯನ್ನು ಕೂಡ ನೈವೇದ್ಯ ಮಾಡಿಬಿಟ್ಟು ನಂತರ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನೋಡಿ, ಇವಾಗ ನಾನು ಯುಕ್ತ ಕಾಯಿ ತೊಗೊಂಡು ಪೂಜೆ ಮಾಡ್ಸೋಕೆ ಹೊರಟಿದ್ದೀವಿ. ಅಪ್ಪ ಆಮೇಲೆ ದೊಡ್ಡಪ್ಪ ಎಲ್ಲರೂ ಹೋಗಿದ್ದಾರೆ. ಎಲ್ಲ 4 ಮನೆಯವರು ಹೋಗಿದ್ದಾರೆ. ಇವಾಗ ಹೋಗ್ಬಿಟ್ಟು ಗದ್ದೆ ಹತ್ರ ಬಂದ್ವಿ. ಅಲ್ಲಿ ಮುಂದ್ಗಡೆ ಕಾಣ್ತಾ ಇದೆ, ಪೂಜೆ ನಡೆಸ್ತಾ ಇದ್ದಾರೆ. ಇವಾಗ ನಾವು ಎಲ್ಲೂ ಹೋಗೋಣ. ಸಾಮಾನ್ಯವಾಗಿ ನಮ್ಮ ಮಲೆನಾಡು ಕಡೆ ಪ್ರತಿಯೊಂದು ಹಳ್ಳಿಯಲ್ಲೂ ಈ ಥರ ಇರುತ್ತೆ. ಒಂದು ಸರೌಂಡಿಂಗ್ನ ಫುಲ್ ಗದ್ದೆನ ಕಾಯೋಕ್ಕೆ ಗಡಿ ಕಾಯೋ ಭೂತಪ್ಪ ಅಂತ ಒಂದು ಪೂಜೆನ ಮಾಡಿಸ್ತಾರೆ. ಯುಕ್ತ ಬೇಬಿ ಪ್ರೈಮರಿ ಸ್ಕೂಲಿಗೆ ಹೋಗ್ತಾಳಂತೆ. ಸೊ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕೂಲ್ ಕಂಡ ತಕ್ಷಣ ತಾನು ಹೋಗ್ತೀನಿ ಅಂತ. ಅವಳನ್ನು ಸಮಾಧಾನ ಮಾಡ್ಕೊಂಡು ಕರ್ಕೊಬರ್ಲಿ, ನಂಗೆ ಸಾಕಾಯಿತು. ಇವಾಗ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ. ಓಕೆನಾ ಯುಕ್ತ? ಬಾ ಬಾ. ಯುಕ್ತ ಬೇಬಿ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವಳು ಹೇಳಿಕೆನೂ ಒಂದು ಕಾಯಿನ ಒಡ್ಸ್ಕೊಂಡು ಬಾ ಅಂತ ಅಮ್ಮ ಕಾಯಿ ಕೊಟ್ಟು ಕಳಿಸಿದ್ದಾರೆ. ಪೂಜೆಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ನಾವು ಬೇಗನೆ ಬಂದ್ವಿ. ನಮಗೆ ಸುಸ್ತಾಗ್ಬಿಟ್ಟಿತ್ತು. ಯುಕ್ತ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸಾಕಾಯಿತು ಎತ್ಕೊಂಡು ಅಂತ. ಬೆಳೆಯನ್ನು ಕಾಯೋ ಭೂತಪ್ಪನಿಗೆ ವರ್ಷಕ್ಕೆ ಆರಿದ್ರ ಮಳೆ ಹಬ್ಬಕ್ಕೆ ಒಂದು ಸಲ ಮಾಡ್ತಾರೆ. ಆಮೇಲೆ ಇವಾಗ ಹೊಸಕ್ಕಿ ಹಬ್ಬ ಅಂತ 2 ಸಲ ಪೂಜೆ ಇರುತ್ತೆ. ಬಾ 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 ಬಾ. ಸಾವಕಾಶ ಬಂದ್ವಿ. ಇಲ್ಲೇ ಭೂತಪ್ಪನ ಕಟ್ಟೆ ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಾ. ಬರುವುದಿಲ್ಲ ಬಿಡು. ಇವಾಗ ಸಣ್ಣದಾಗಿ ಗುಡಿನ ಮಾಡ್ಕೊಂಡಿದ್ದಾರೆ. ಬಾಳೆ ಎಲೆಯಿಂದ ಚಪ್ರವನ್ನು ಮಾಡ್ತಾರೆ. ಆ ಜಾಗವನ್ನು ಸ್ವಚ್ಛ ಮಾಡಿ ಬಾಳೆ ಎಲೆಯಿಂದ ಒಂದು ಚಪ್ರ ಮಾಡಿಬಿಟ್ಟು ಆಮೇಲೆ ಪೂಜೆನ ಮಾಡ್ತಾರೆ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಆಯಿತು. ನೋಡಿ, ನಮ್ಮ ಗದ್ದೆನೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಣ್ಣದಾಗಿ ಹಳ್ಳ ಬೇರೆ ಇರುತ್ತೆ ಸೈಡಿಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೈವೇದ್ಯಕ್ಕೆ ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಮಾಡಿ ಕಳಿಸಿದ್ದಾರೆ. ನಾವು ಗೇಣಿಗೆ ಕೊಡ್ತೀವಿ. ಭತ್ತವನ್ನು ಮಿಲ್ಲಿಗೆ ಕೊಟ್ಟು ಅಕ್ಕಿ ಮಾಡಿಸಾಗಿಲ್ಲ ಅಂದರೆ ಈ ಥರ ಸಣ್ಣದಾಗಿ ಕುಟ್ಟಿ ಸ್ವಲ್ಪ ಮಾಡಿ ಕಳಿಸ್ತಾರೆ. ನೈವೇದ್ಯಕ್ಕೆ ಕೊಟ್ಟು ಕಳಿಸ್ತಾರೆ. ಹಾಗೆ ಎಲ್ಲರ ಮನೆಯ ಅಕ್ಕಿಯನ್ನು ಸೇರಿಸಿ ಚೆರುವನ್ನ ಮಾಡಿ ಪಾಯಸವನ್ನು ಮಾಡಿ ಕೊಡ್ತಾರೆ.
ನಂತರ ಇವಾಗ ಗುಳಿ ಇಡ್ತಾ ಇದ್ದಾರೆ. ಗುಳಿ ಅಂದರೆ ನೈವೇದ್ಯಕ್ಕೆ ತೊಗೊಂಡೋಗಿರೋದು ಅನ್ನ, ಚರು, ಆಮೇಲೆ ಪಾಯಸ ಮತ್ತು ಬಾಳೆಹಣ್ಣೆಲ್ಲ ಹಾಕಿಬಿಟ್ಟು ಇಡೋದು. ಹಾಗೆ ಬಂದು ತಿನ್ಕೊಂಡು ಹೋದರೆ ನಾವು ಮಾಡಿರೋ ಪೂಜೆ ಸಂತೃಪ್ತ ಆಯಿತು, ಕರೆಕ್ಟಾಗಿ ಆಗಿದೆ ಅಂತ ಅನ್ಕೋತಾರೆ. ಅದೊಂದು ನಂಬಿಕೆ. ಸೊ ಇವಾಗ ದೊಡ್ಡಪ್ಪ ಅಲ್ಲಿ ಗುಳಿ ಇಡೋಕೆ ಹೋಗ್ತಾ ಇದ್ದಾರೆ. ಬಾಳೆಹಣ್ಣು ತಗೊಂಡತ್ತಲ್ಲ ಇವಾಗ ಪೂಜೆ ಎಲ್ಲ ಮುಗಿದಿದ್ದಾಯಿತು. ಪೂಜೆ ಮುಗಿಸಿ ಪ್ರಸಾದ ಎಲ್ಲ ತಗೊಂಡು ನಾವಿವಾಗ ಇಲ್ಲಿ ಹೊರಡ್ತೀವಿ. ಅಮ್ಮನಿಗೆ ದಾಸವಾಳ ಸುಸ್ತಾಳೆ ಅವಳು, ಕಿವಿಗೆ ದಾಸವಾಳ ಇಡ್ತಾಳೆ ಅವಳು. ಆನ್ ದ ವೇ ಬರುವಾಗ ಸ್ಕೂಲ್ ಸಿಗುತ್ತೆ. ಯುಕ್ತ ಬೇಬಿ ಸ್ಕೂಲಿಗೆ ಹೊರಟಿದ್ದಾನೆ ಇವಾಗ ಎಂದಾಗ ಹೋಗ್ತಿದ್ದೆ. ಹಿಂದಿನೆಲ್ಲ ವಾಕಿಂಗ್ ಬಂದಾಗ ಇಲ್ಲಿ ಹೋಗಿದ್ವಲ್ಲ, ಸೊ ಅವಳಿಗೆ ನೆನಪಿದೆ. ಸ್ಕೂಲ್ಗೆ ಹೋಗ್ತೀನಿ ಅಂತ ಬೇಡ ಅಂದರೂ ಓಡಿದ್ಲು. ಸೊ ನಾನು ಅವಳಿಂದ ಹೋಗ್ತಾ ಇದ್ದೀನಿ. ಊಟ ಟೈಮ್ ಆಗಿತ್ತು, ಊಟ ಮಾಡ್ತಾಯಿದ್ರು ಮಕ್ಕಳು ಟೀಚರೆಲ್ಲ. ಊಟ ಆಯ್ತಾ? ಒಂದು 6-7 ಜನ ಮಕ್ಕಳಿದ್ರು. ಇನ್ನೊಂದು ಸಲ ಆದರೆ ಒಂದು 10-15 ಜನ ಇದ್ದಾರೆ ಅಂತ ಕೇಳಿದ್ದೆ. ಇವಾಗ ನೋಡಿದ್ರೆ ಬರೀ ಇಷ್ಟೇ ಜನ ಇರೋದಂತ. ಒಬ್ಬರು ಗೆಸ್ಟ್ ಟೀಚರ್ ಕೂಡ ಇದ್ದರು, ಅಡುಗೆಯವ್ರು ಕೂಡ ಇದ್ದರು. ಓಕೆ, ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಯುಕ್ತ ಬೇಬಿ ಬಾಯ್ ಆಡಿಸ್ಕೊಂಡು ಬಂದೆ. ಅವಳಿಗೆ ಬರೋಕ್ಕೆ ರೆಡಿ ಇರಲಿಲ್ಲ. ನಮಗೆ ನಡೆದು ಸುಸ್ತಾಗ್ಬಿಟ್ಟಿತ್ತು. ಯುಕ್ತನ ಬೇರೆ ಎತ್ಕೊಂಡು ಹೋಗಿದ್ನ ಸ್ವಲ್ಪ ದೂರ. ಸೊ ಸುಸ್ತಾಗ್ಬಿಟ್ಟಿತ್ತು, ಹಸಿವು ಬೇರೆ ಆಗಿತ್ತು, ಊಟ ಟೈಮ್ ಆಗಿತ್ತಲ್ಲ. ಸೊ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಫ್ರೆಶಪ್ ಆಗಿ ಯುಕ್ತ ನೋಡಿ ಜಾಗಟೆ ಬಿಡ್ತಾ ಇದ್ದಾಳೆ. ಅನ್ನ ಪಾಯಸ ಎಲ್ಲ ದೇವರಿಗೂ ನೈವೇದ್ಯ ಮಾಡಿಬಿಟ್ಟು ಅಪ್ಪ ಪೂಜೆ ಮಾಡ್ತಿದ್ದಾರೆ. ಜಾಗಟೆ ಬಿಡಿ, ಬಡಿ ಜಾಗಟೆ ಬಿಡಿ.
ಇವಾಗ ಊಟದ ಸಮಯ. ಅಮ್ಮ ಅನ್ನ ಪಾಯಸ, ಆಮೇಲೆ ಸಾಂಬಾರು, ಮಾವಿನಕಾಯಿ ತಂಬಳಿ ಮಾಡಿದರು. ನಂತರ ಹಾಗಲಕಾಯಿ ಅಂಟು ಅಂತೂ ತುಂಬ ಚೆನ್ನಾಗಾಗುತ್ತೆ, ನನ್ನ ಫೇವ್ರೇಟು. ಸೊ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಚಮ್ ಚಮ್ ಚಮ್. ಬರೀ ಅನ್ನ ತಿಂಬ ಯಾರದು ಕಲಸು. ಅನ್ನ ನೀರು ಬೇಕಾರೆ ಅದೇ ಕಲಿಸ್ಬೇಕು. ಕವಳ ತಿಂತ ಇದೆಯಾ? ಕವಳ ಹಾಕ್ತಾ ಇದೆಯಾ? ಕವಳ ಹಾಕ್ತಾ ಇದ್ದೀನಿ. ನಿದ್ದೆ ಹೋಗ್ತಾರೆ ಅದು ಪಟ ಹಾಕು ಮರೈತಿ. ಬಿಡನೆ ಬಾಕು 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 ಹಾಗೆ ಸಂಜೆ ಅಯೋಧ್ಯೆ ರಾಮ ಮಂದಿರದ ಕರೆಯೋಲೆ ಅಕ್ಷತೆ ಎಲ್ಲ ಬಂತು. ಹಾಗೆ ಮೆಮೊರಿಗಿರಲಿ ಅಂತ ತೊಗೊಂಡೆ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.